ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತಿನ ಟಾಪಿಕ್ ನಲ್ಲಿ ಮಿಥುನ ರಾಶಿ ಮತ್ತೆ ಮಿಥುನ ಲಗ್ನದ ಬಗ್ಗೆ ತಿಳ್ಕೊಳ್ಳೋಣ. ಮಿಥುನ ರಾಶಿ ಮತ್ತೆ ಮಿಥುನ ಲಗ್ನಕ್ಕೆ ಬುಧ ಗ್ರಹ ಅಧಿಪತಿ ಆಗಿರ್ತಾರೆ. ಈ ಬುಧ ಗ್ರಹ ಯಾವ ಮನೇಲಿ ಇರ್ತಾರೆ, ಯಾವ ಭಾವದಲ್ಲಿ ಇರ್ತಾರೆ, ಅದರ ಮೇಲೆ ಅವರ ಜಾತಕದ ನೋಟಗಳು ಅಂದ್ರೆ ಅವ್ರಿಗೆ ಸುಖ ಸಂಪತ್ತು, ಐಶ್ವರ್ಯ ಅಥವಾ ತೊಂದರೆಗಳು ಎಲ್ಲವೂ ಕೂಡ ಬುಧ ಗ್ರಹ ಎಲ್ಲಿ ಇರ್ತಾರೆ, ಈಗ ಲಗ್ನದ ಅಧಿಪತಿ ಬುಧ ಆಗಿರೋದ್ರಿಂದ ಅದ್ರ ಮೇಲೆ ಡಿಸೈಡ್ ಆಗಿರುತ್ತೆ. ಮತ್ತೆ ಆ ರಾಶಿ ಅಧಿಪತಿ ಕೂಡ ಬುಧ ಆಗಿರೋದ್ರಿಂದ ಇದ್ರ ಮೇಲೆ ಡಿಸೈಡ್ ಆಗಿರುತ್ತೆ. ಎಕ್ಸಾಂಪಲ್, ಮಿಥುನ ಲಗ್ನ ಆಗಿದ್ದು ಮಿಥುನ ಲಗ್ನದಲ್ಲೇ ಬುಧ ಗ್ರಹ ಏನಾದ್ರೂ ಇದ್ರೆ ಅವ್ರಿಗೆ ತುಂಬಾ ಒಳ್ಳೆದಾಗುತ್ತೆ. ಯಾಕೆಂದ್ರೆ ಬುಧ ಗ್ರಹ ಸ್ಟ್ರೈಟ್ ಅವರ ಲಗ್ನದಿಂದ 7ನೇ ಮನೆ ನೋಡೋದ್ರಿಂದ ಅಂದ್ರೆ ಅವ್ರಿಗೆ ಬರ್ತಕ್ಕಂತಹ ದಾಂಪತ್ಯ ಜೀವನ ಇರ್ಬೋದು, ಮದುವೆ ಆಗ್ತಕ್ಕಂತಹ ಸಮಯದಲ್ಲೂ ಕೂಡ ಬಹಳ ಒಳ್ಳೆಯ ವಿಶೇಷವಾದಂತಹ ಅಭಿವೃದ್ಧಿಗಳನ್ನ ಹೊಂದ್ತಾರೆ. ಯಾಕಂದ್ರೆ ಮಿಥುನ ಲಗ್ನದ ಅಧಿಪತಿ ಬುಧ ಆಗಿರ್ತದೆ. ಮತ್ತೆ ಲಗ್ನದ ಅಧಿಪತಿ ಬುಧ ಲಗ್ನದಲ್ಲೇ ಇರೋದ್ರಿಂದ ಅವರಿಗೆ ಎಜುಕೇಶನ್, ವಿದ್ಯೆ ಎಲ್ಲ ತುಂಬಾ ಚೆನ್ನಾಗಿ ಇರುತ್ತೆ. ಅದೇ ರೀತಿ ಮಿಥುನ ಲಗ್ನದಿಂದ 2ನೇ ಮನೆ ಅಂದ್ರೆ ಧನಸ್ಥಾನ ಅಂತ ಹೇಳ್ತೀವಿ. 2ನೇ ಮನೆ ಕುಟುಂಬ ಸ್ಥಾನ, ಧನಸ್ಥಾನ ಅಂತ ಹೇಳ್ತೀವಿ. 2ನೇ ಮನೆ ಏನಾದ್ರು ಬುಧ ಇದ್ರೆ ಅವರಿಗೆ ಹಣ, ಅಂತಸ್ತು, ಐಶ್ವರ್ಯ ಚೆನ್ನಾಗಿರುತ್ತೆ. ಹಣಕಾಸಿಗೆ ತೊಂದರೆ ಇರಲ್ಲ. ಮತ್ತು ಬೇಸಿಕ್ ಎಜುಕೇಶನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕಮರ್ಷಿಯಲ್ ಮೈಂಡ್ ಅಂದ್ರೆ ಬಿಸ್ನೆಸ್ ಗಳನ್ನ ಮಾಡಬಹುದು. ಅದೇ ರೀತಿ ಬುಧ ಗ್ರಹ ಏನಾದ್ರೂ 3ನೇ ಮನೆ ಇದ್ರೆ ಭಾತೃಸ್ಥಾನ, ಅಣ್ಣ ತಮ್ಮಂದಿರು ಸಪೋರ್ಟ್ಸ್ ಕೂಡ ಚೆನ್ನಾಗಿರುತ್ತೆ. ಅಕ್ಕ ತಂಗಿಯರು, ಭಾತೃಸ್ಥಾನ, ಧೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗಿರ್ತದೆ ಬುಧ ಗ್ರಹ 3ನೇ ಮನೆ ಇದ್ರೆ ಮಿಥುನ ಲಗ್ನದಿಂದ. ಅದೇ ರೀತಿ ಲಗ್ನದಿಂದ 4ನೇ ಮನೆ ಬುಧ ಇದ್ರೆ ಅವ್ರು ವಾಸ ಮಾಡ್ತಕ್ಕಂಥ ಮನೆ, ಯಾಕಂದ್ರೆ ಬುಧ ಗ್ರಹ ಶುಭ ಆಗಿರೋದ್ರಿಂದ 4ನೇ ಮನೆಯಲ್ಲಿ ಬುಧ ಗ್ರಹ ಇದ್ದಾಗ ಕೂಡ ಅವರಿಗೆ ತುಂಬಾ ಒಳ್ಳೇದೇ ಆಗುತ್ತೆ. ಯಾವುದೇ ರೀತಿ ಸಮಸ್ಯೆಗಳಿರಲ್ಲ. 4ನೇ ಮನೆ ಮತ್ತು ವಾಸ ಮಾಡ್ತಕ್ಕಂಥ ಮನೆ ಮತ್ತು ಅವರು ಕಳ್ತಕ್ಕಂಥ ವಾಹನದ ಮೇಲೆ ಹೇಳ್ತಾರೆ. ಹಾಗಾಗಿ ಬುಧ ಗ್ರಹ 4ನೇ ಮನೆ ಇದ್ರೆ ತುಂಬಾ ವಿಶೇಷವಾದಂತಹ ಸಂಪತ್ತು, ಐಶ್ವರ್ಯಗಳನ್ನ ಸಿಗ್ತದೆ. ಅದೇ ರೀತಿ ಬುಧ ಗ್ರಹ 5ನೇ ಮನೆಯಲ್ಲಿ ಬಂದ್ರೆ ಪೂರ್ವ ಪುಣ್ಯ ಅಂತ ಹೇಳ್ತೀವಿ. ಅಂದ್ರೆ ಹಿಂದಿನ ಜನ್ಮದ ಪೂರ್ವ ಪುಣ್ಯ ಅಂತ ಹೇಳ್ತೀವಿ. 5ನೇ ಮನೆಯಲ್ಲಿ ಬುಧ ಗ್ರಹ ಬಂದಾಗ ವಿಷ್ಣುವಿನ ಆಶೀರ್ವಾದ ಹೆಚ್ಚಾಗಿರುತ್ತೆ. ಇವರು ವಿಷ್ಣು ದೇವರನ್ನು ಹೆಚ್ಚು ಪೂಜಿಸಬೇಕಾಗುತ್ತೆ. ಅದೇ ರೀತಿ 6 ಮತ್ತು 8, 12ನೇ ಮನೆ ಹೇಳ್ತಾ ಇದ್ರು. ಬುಧ ಗ್ರಹ ಏನಾದ್ರೂ ಶತ್ರು ಸ್ಥಾನಗಳು 6ನೇ ಮನೆ, 8ನೇ ಮನೆ, 12ನೇ ಮನೆ ಇದ್ದಾಗ ಅವರಿಗೆ ತೊಂದರೆಗಳು ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬುಧ ಗ್ರಹ ಏನಾದ್ರೂ ಲಗ್ನದಿಂದ 6ನೇ ಮನೆ ಇದ್ದಾಗ ಹೆಚ್ಚು ಸಾಲ ಆಗ್ತಕ್ಕಂಥದ್ದು, ಕಾಯಿಲೆಗಳು ಬರ್ತಕ್ಕಂಥ, ನರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಉಂಬೋಡ್ತಾ ಇರ್ತಾರೆ. ಮಿಥುನ ಲಗ್ನ ಆಗಿ ಬುಧ ಗ್ರಹ ಏನಾದ್ರೂ 6ನೇ. ಅದೇ ತರ ನಾನು 8ನೇ ಮನೆ ಹೇಳ್ತಾ ಇದ್ದೀನಿ. 8ನೇ ಮನೆ ಕೂಡ ಅಷ್ಟಮ ಸ್ಥಾನ. ಅಷ್ಟಮ ಸ್ಥಾನದಲ್ಲಿ ಕೂಡ ಅವರಿಗೆ ಸಮಸ್ಯೆಗಳು ಅಂದ್ರೆ ಮೃತ್ಯು ಸ್ಥಾನ ಅಂತ ಹೇಳ್ತೀವಿ. ಅಷ್ಟಮದಲ್ಲಿ ಬುಧ ಬಂದಾಗ ಅವರು ಕೂಡ ನರಕ್ಕೆ ಸಂಬಂಧಪಟ್ಟಂತಹ ಕೆಲವು ಆಪರೇಷನ್ ಆಗ್ತಕ್ಕಂಥ, ಅಚಾನಕ್ಕಾಗಿ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಮಸ್ಯೆಗಳು ಇರುತ್ತೆ. ಅದೇ ರೀತಿ ಬುಧ ಗ್ರಹ ಏನಾದ್ರು 12ನೇ ಮನೆ ಇದ್ರೆ ವ್ಯಯಸ್ಥಾನ, ಹಣವನ್ನು ಕಳ್ಕೊಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬುಧ ಗ್ರಹ 6, 8, 12ನೇ ಮನೆ ಮತ್ತೆ ಬುಧ ಗ್ರಹ ಏನಾದ್ರು ಅಸ್ತಾ ಇದ್ದು ನೀಚ ಪರಿಸ್ಥಿತಿಯಲ್ಲಿದ್ದಾಗ ಅಂತಹ ವ್ಯಕ್ತಿಗಳು ಬುಧ ಗ್ರಹದ ಶಾಂತಿಯನ್ನ ಮಾಡ್ಕೊಂಡ್ರೆ ತುಂಬಾ ಉಪಯೋಗ ಆಗ್ತದೆ. ಬುಧ ಗ್ರಹದ ಶಾಂತಿ ಹೇಗೆ ಅಂದ್ರೆ ಪ್ರತಿ ಬುಧವಾರ ನವಗ್ರಹ ದೇವಸ್ಥಾನದಲ್ಲಿ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತ ಹೆಸರು ಕಾಳನ್ನ ಬುಧ ಗ್ರಹದ ನವಗ್ರಹ ದೇವಸ್ಥಾನದಲ್ಲಿ ಇಟ್ಕೊಳ್ಳುತ್ತೆ. ಬುಧ ಗ್ರಹ ಆಟೋಮೆಟಿಕ್ ಆಗಿ ಶಾಂತಿ ಆಗುತ್ತೆ. ಸೊ ಹಾಗಾಗಿ ಮಿಥುನ ರಾಶಿ, ಮಿಥುನ ಲಗ್ನ ಯಾರಾಗಿರುತ್ತೆ ಅಂತಹ ವ್ಯಕ್ತಿಗಳು ಬುಧ ಗ್ರಹ ಎಲ್ಲಿರ್ತಾರೆ ಅದರ ಮೇಲೆ ಅವರ ಜೀವನದ ವಿಚಾರಗಳು ಒಳಪಟ್ಟಿರ್ತದೆ. ನೋಡ್ಕೊಂಡು ನೀವು ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ನೀವು ಅದಕ್ಕೆ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು. ಒಳ್ಳೆಯ ಮನೆಯಲ್ಲಿದ್ದಾಗ ಬುಧ ಗ್ರಹ ಸಮಸ್ಯೆ ಇರಲ್ಲ. ಅದೇ ಅವರು ಶತ್ರು ಸ್ಥಾನಗಳು ಅಂದ್ರೆ 6ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆ ಇಂತಹ ಸ್ಥಾನಗಳಲ್ಲಿ ಇದ್ದಾಗ, ಅಶುಭ ಸ್ಥಾನಗಳಲ್ಲಿ ಇದ್ದಾಗ ಅವರಿಗೆ ಸಮಸ್ಯೆಗಳು ಹೆಚ್ಚಿರುತ್ತೆ. ಹಾಗಾಗಿ ನೀವು ಜಾತಕವನ್ನು ಪರಿಶೀಲನೆ ಮಾಡ್ಕೊಂಡು